अज्ञातज्ञ भारतीय मुख्य प्राणांतर हणे वदे परशुराम प्रेरणा परशुराम प्रीतम पंचस्वरूपम प्रादसयनि वैश्वदेवा कर्म करिष्ये ಓ ಇವತ್ತು ಡೈರೆಕ್ಟಾಗಿ ಅದ್ರಾಗ ಮಾಡ್ಲಿಕ್ಕೆ ಅಲ್ಲಿ ಲೈಟ್ ಹಾಕ್ಬೇಕಾಗಿತ್ತೇನು ನಾನು ಕಾಣಿಸೋದಿಲ್ಲ ಅಲ್ಲಿ ಲೈಟ್ ಹಾಕ್ಬೇಕಾಗಿತ್ತು ನಾನು चत्वारि संघातयोश्च पातद्वेशीर्षे सप्तहस्तासु अस्य तेराबद्धो शुभवर्ती मनो देवो मर्त्यामाविवेशा उद्दितमुपसन्निमोच्युताङ्के श्वासेनमस्य रुचित्यवच प्रवृत्तिं ध्यायेद्गदा वैकरं शुक्लाञ्जलिं प्राणं यथेष्टकर्मणं कर्मशक्तिम् अङ्गारमणमवितवण्डपविप्रभावी व्याप्तं परश्वदोदरवेगवीरं ध्यायेत् चतुर्भुजमुखैस्तु विद्वान् ॐ यज्ञपुरुषाय अग्नितर्कमुख्य प्राणधरणीपते पुरुषां प्रेरणा सम्मुखो भव ध्यान आवाह षोडशोपचार पूजां समर्पयामि ॐ आदिदेव मन्यस्वा अनुमति सरस्वती देव सवितप्रसवाग्ने नमः हुतवानाय नमः देवमुखाय नमः कृष्णवर्पणे नमः सत्ययुगाय नमः विश्वाय नमः उपजातवेशाय कृष्णपुरुषाय नमः संस्कारात्मव्यावृत्ति होमं हवस्ये ओम स्वाग्ने स्वानिरुद्धाय नमः ओम स्वाहा प्रद्युम्नाय नमः ओम स्वाहा सूर्याय संकर्षणे नमः ओम स्वाहा प्रजापते सर्वास्देवाय नमः ओम नारायणाय नमः घम ಅಂತ ओम अग्नेश्वर ओम शिव नारायण नारायण नमः नारायण नारायण नमः ओम सरस्वती पुरुषाय नमः नारायणाय पुरुषाय नारायण नमः ओम क्लीं कृष्णाय स्वाहा कृष्णाय नमः सूर्याय स्वाहा सूर्याय नमः प्रजापति स्वाहा प्रजापति नमः अग्ने स्वाहा अग्ने नमः प्रजापति स्वाहा प्रजापति नमः सोमाय वनस्पति स्वाहा सोमाय वनस्पति नमः ओम नमः अग्निश्चोभ्यां स्वाहा अग्निश्चोभ्यां नमः इंद्राग्निभ्यां नमः देवा पृथ्वीभ्यां स्वाहा पृथ्वीभ्यां नमः धन्वन्तरे नमः धन्वन्तरे नमः इंद्राय स्वाहा इंद्राय नमः विश्वेभ्यो नमः विश्वेभ्यो स्वाहा देवेभ्यो स्वाहा ब्रह्मणे स्वाहा ब्रह्मणे नमः वैश्वदेव सांगताव्याप्ति होम नमोस्य
ಓಂ ಆದಿತ್ಯ ನಮಸ್ತ ಹನುಮತೆ ನಮಸ್ತ सरस्वती देव सप्तवत्याभ्यंतर मुख्य हरे परशुराम प्रियताम सर्वोपचार पूजा समर्पयामि पवंचमेश्वरश्च नमस्ते मध्ये नमः अस्मै रूपयते तस्मै अतिरिक्त तस्मै ते नमः प्रजापति प्रियताम ऐश्वर्यवान करवारती रमके प्राणांत अग्नितवं धाम में धाम यशः प्रज्ञां विद्यां बुद्धिं श्रियं बलम् आयुष्यं तेजारोग्यं देहि मे हव्यवाहनम् ओम यज्ञपुरुषाय नमः अनेन प्रासंध्या वैश्वदेवेन अग्नितरं के प्राणाग्रहणे परशुराम प्रियतां सुप्रीतो भगवान् श्री कृष्णार्पणमस्तु। ನಡು ನಡು ಕೈ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅದು ಎಷ್ಟು ಸರಿ ಕೈ ತಗೊಳ್ಳೋದೆಲ್ಲ ಇಂಪಾರ್ಟೆಂಟ್ ಎಷ್ಟು ಅದ ನೋಡ್ರಿ. ದೇವ್ರು ನಿಮ್ಮ ಕಡೆಯಿಂದ ಮಾಡಿಸ್ಕೋತಾನ. ರಮ ನೈವೇದ್ಯ ಹಸ್ತೋದಕ ಅವೆಲ್ಲ ಅವೇನ್ರಿ ಅವು? ಗೋಗ್ರಾಸ ತುಳಸಿ ಯಾರ್ಯಾರಿಗಾತ್ರಿ ಅದು ನೈವೇದ್ಯ? ಯಾರ್ಯಾರಿಗೆ ಅದೆಲ್ಲ ನೈವೇದ್ಯ? ಇದು ಗರುಡ ಚಿತ್ರ, ಇದು ತುಳಸಿ, ಗೋಗ್ರಾಸ, ಇವು ಹಸ್ತೋದಕ. ಹಸ್ತೋದಕ ಎರಡು ಇಟ್ಟಿರೇನು? ಹಸ್ತೋದಕ ಎರಡೇನು? 5. 5. ಯಾಕಂದ್ರೆ ಅವರು ಸನಕಾದಿಗಳು ಪದ್ಮನಾಭ ತೀರ್ಥರು, ನರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು 4 ಮಂದಿ ಮೇನ್ ಸನ್ಯಾಸಿಗಳು. ಮೇನ್ ಶಿಷ್ಯರು ನಮ್ಮ ಮಧ್ವಾಚಾರ್ಯರು ಡೈರೆಕ್ಟ್ ಶಿಷ್ಯರು. ಇವರು 4 ಮಂದಿ ಅವರಿಂದ ಎಲ್ಲ ಮಠಗಳು 4 ಮಂದಿಯಿಂದ ಎಲ್ಲ ರಾಯರ ಮಠ, ಉತ್ತರಾದಿ ಮಠ, ಆಮೇಲೆ ಶ್ರೀಪಾದರಾಯ ಮಠ, ವ್ಯಾಸರಾಯ ಮಠ ಎಲ್ಲ ಮಠಗಳು ಆಗಿದ್ದು ಇವರಿಂದ. ಆದ ಕಾರಣ ಅವರಿಗೆ ಹಸ್ತೋದಕಾದಿಗೆ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಮಠದ 40-50 ಮಂದಿ ಯತಿಗಳು ಆಗಿ ಹೋಗಿ ಅವ್ರಿಗೆಲ್ಲ ಕೊಡ್ಲಿಕ್ಕೆ ಆಗಲ್ಲ. ಆದ ಕಾರಣ ನಾವು ಏನಂದ್ರೆ ಅವ್ರ 4 ಮಂದಿ ಕೊಟ್ಬಿಟ್ರೆ ಅವರೆಲ್ಲ ಇದು ಕಲ್ಗಚ್ಚಿಗೆ ಹಾಕ್ಬಿಡ್ತೀವಿ. ಇದು ಇದು ಗರುಡ ಶಿಷ್ಯರು. ಇದು ಇದು ಮಾಡ್ಬೋದು.
ಏನಂದ್ರೆ ಇದು ಏನು ಇದಕ್ಕೆ ಇದು ಅಲ್ಲಿ ಆಕಳಿಗೆ ಅಂದ್ರೆ ಹಾಕ್ಬೋದು, ಇಲ್ಲ ಆ ಕಡೆ ಇಟ್ಬಿಡ್ರಿ ಬೇಕಾದ್ರೆ. ಯಾವುದು ಇದೇನದಲ್ಲ, ಇದು ಪಶು ಪಕ್ಷಿಗಳು ತಿಂದ್ರು. ಆಕಳು ಬಂದ್ರೆ ಸರಿ ಆಕಳಿಗೆ ಕೊಡ್ರಿ. ಇದು ಹಸ್ತೋದಕ್ಕೆ ನೀವು ಮಾಡಿರಲ್ಲ ಅಡಿಗೆ ಇದ್ರೊಳಗೆ ಕಲಿಸಿ ಹಾಕ್ಬಿಡ್ರಿ. ಇದು ನೈವೇದ್ಯ ಮಾಡಿದ್ದದ. ಅಲ್ಲ ತುಳಸಿದು ಅದೆಲ್ಲ ತುಳಸಿ ಅದೇ ಇದು ತುಳಸಿ ಗೋಗ್ರಾಸ ಇದ್ರೊಳಗದ. ಇದು ಇದಂತೂ ಇದ್ರೊಳಗೆ ಹಾಕ್ಬಿಡಿ. ದೊಡ್ಡ ಶೇಷ ಅಲ್ಲ ರಮಾ ನೈವೇದ್ಯ ಇದ್ರೊಳಗೆ ಇದ್ರಾಗ ಎಲ್ಲ ತುಳಸಿದನು ಅಲ್ಲ. ಮತ್ ಸುಮ್ನೆ ಅಲ್ಲಿ ಇಲ್ಲಿ ಹಾಕೋದ್ಕಿನ್ನ ಪಕ್ಷಿ ಅಲ್ಲಿ ಪಶು ಪಕ್ಷಿ ಅದಕ್ಕೆ ಕೊಟ್ಬಿಟ್ರೆ ತುಳಸಿಗೆಲ್ಲ ಇದು ಮಾಡಿ. ಓಕೆ, ಇದು ಹಸ್ತೋದಕ್ಕಂತ ಏನದಲ್ಲ, ಏನೇನು ಮಾಡಿದ್ರೆ ಅದ್ರೊಳಗೆ ಸೇರಿಸಿ ಹಸ್ತೋದಕ ಅಂತ ಎಲ್ಲಾರ್ದು ಪ್ರಸಾದ. ಆಯ್ತಾ? ಅದನ್ನ ಒಳಗೆ ಇಟ್ಬಿಡ್ತೀನಿ ದೇವ್ರದ್ದು ಇದೆಲ್ಲ. ನಾರಾಯಣ ಎಲ್ಲ ನೀನು ಹೆಚ್ಚಪ್ಪ ತಂದೆ. ಸಾಕಿನ 10 ಮಿನಿಟ್ ಕೂಡ್ರಿ, ತೆಗಿಯೋದಿಲ್ಲ, ನಾನು ತೆಗಿತೀನಿ. ಇಲ್ಲ ಅವು ದೇವ್ರ ಪೆಟ್ಟಿಗೆ ಅವೆಲ್ಲ ಇಡ್ಬೇಕಲ್ಲ. ಅದನ್ನ ಇಟ್ಟ ಮೇಲೆ ನಾರಾಯಣ ಇಲ್ಲ ಭಾರಿ ಆಯ್ತು. ನಂಗೆ ಬಂದು ಕೂಡ್ಲಿಕ್ಕೆ ಆಗಲಿಲ್ಲ ಅಷ್ಟ. ಕೂಡೋದೇ ಇದು ತೆಗೆದಿಡ್ತೇನೆ. ಸಾವಕಾಶ ಗಡ್ಬಡಿ ಮಾಡ್ಕೊಬೇಡಿ. ನಮ್ ದೇವ್ರ ಮನಿ ಅಲ್ಲ, ಎಲ್ಲೆಲ್ಲಿ ಇರ್ತಾವ ಅಲ್ಲಿ ಇಟ್ಬಿಟ್ರೆ ನಮ್ ಕೆಲಸ ಅಲ್ಲ. ಇದು ಅರ್ಶಿನ ಒಳಗೆ ಇಡ್ಲೆ. ಇಲ್ಲ ಬ್ಯಾಡ್ ಬಿಡ್ರಿ, ಯೂಸ್ ಆತೇನಂತ. ಆಯ್ತಲ್ಲ, ಚಲೋ ಮಾಡಿದ್ರಿ. ಎರಡೂ ಏರ್ಸಿ ಭಾಳ ಚಲೋ ಆತ. ನಿನ್ನೆ ಅಲ್ಲಿ ವೆಂಕಪ್ಪನ ಗುಡಿಯಾಗ ಪಾಪ ಅವ್ರು ಹಿರಿಯರು ತಗೊಳ್ರಿ, ಇದನ್ನ ತಗೊಂಡ್ ಹೋಗ್ರಿ ಅಂದ್ರೆ ನಾನು ನೋಡಿದ್ದಿಲ್ಲ. ಆತ ಕೊಡ್ರಿ, ಹೆಂಗಿದ್ರು ನಾಳೆ ಪೂಜೆ ಅದ ಮನ್ಯಾಗ ಅಂತ ಹೇಳಿ. ಅಲ್ಲ, ಹೆಚ್ಚಲ್ಲ, ಕೊಟ್ಟಿದ್ದು ಹೆಚ್ಚಲ್ಲ, ಮಾಡಿಸ್ಕೊಂಡಲ್ಲ. ಏನಂದ ಅದನ್ನ ದೇವ್ರಿಗೆ ಸಮರ್ಪಣೆ ಆಯ್ತಲ್ಲ, ಅದು ಬಹಳ ಖುಷಿ ಅದ. ಅದು ಮುಖ್ಯ. ಅಲ್ಲ ನೋಡ್ರಿ, ನಿನ್ನೆ ಅವ್ರು ಹೆಂಗ್ ತಿಳ್ಕೊಂಡಾರ, ಯಾರಿಗೂ ಕರೆದಿಲ್ಲ ಅವ್ರ ಪಾಪ. ಜನ ನೋಡ್ಲಿಕ್ಕತ್ತಿದ್ದಿಲ್ಲ, ಇದು ಹಾರ ಅದ. ಬೇಕಾದ್ರೆ ಮಂಟಪಕ್ಕೆ ಹಾಕ್ಬಿಡಿ. ಮಂಟಪಕ್ಕೆ ಹಾಕ್ರಿ. ನಿಮ್ಗೂ ಅಲ್ಲಿ ತುಳಸಿಗೆ ಏರ್ಸಿ ಸಾಕಷ್ಟು ಸಾಕು. ನಾರಾಯಣ ಸಾವಕಾಶ. ಬಂದಲ್ಲಿ ನಮ್ದು ದೇವ್ರ ಮನೆ ಸ್ವಲ್ಪ ದೊಡ್ಡದಾಗಿದ್ರೆ ಚಲೋ ಆಗ್ತಿತ್ತು. ಇರ್ಲಿ, ಮನ್ಸಾಗೆ ಇರ್ಬೇಕು. ದೇವ್ರ ಮನಿ ಮಾಸ್ತಿರ್ಮಾನ ಗರ್ಭಗುಡಿ ನೋಡಿದ್ರೆ ಇಲ್ಲ ಹೆಂಗಿರ್ತ. ಗರ್ಭಗುಡಿ ಇರ್ತದ, ತಲಿಬಾಗಬೇಕು ಅಂತ